ಕುಣಿಗಲ್ ತಾಲೂಕಿನ ಕಸ್ಬಾ ಹೋಬಳಿಯ ಕಿತ್ನಮಂಗಲ ಕೆರೆಯಿಂದ ವಿನ್ನರ್ ಬರ್ಗರ್ ಇಟ್ಟಿಗೆ ಕಾರ್ಖಾನೆಗೆ ಮಣ್ಣು ಒಡೆಯುತ್ತಿರುವುದನ್ನು ವಿರೋಧಿಸಿ ಸಾವಿರಾರು ರೈತರು ಕಸ್ಬಾ ಹೋಬಳಿ ಶಾಶ್ವತ ನೀರಾವರಿ ಸಮಿತಿ ಅಧ್ಯಕ್ಷ ಮಹಾರಾಷ್ಟ್ರ ಶಿವಣ್ಣ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಶಾಸಕರು ಶ್ರೀರಂಗ ಏತ ನೀರಾವರಿ ಮೂಲಕ ಕಿತ್ನಮಂಗಲ ಕೆರೆಗೆ ನೀರನ್ನು ತುಂಬಿಸಬೇಕು. ಈ ಕೆರೆಯನ್ನ ನಂಬಿಕೊಂಡು ಸಾವಿರಾರು ರೈತರು ವ್ಯವಸಾಯ ಮಾಡುತ್ತಿದ್ದಾರೆ. ಬೇಸಿಗೆ ಬಂತೆಂದರೆ ಅಂತರ್ಜಲ ಕುಸಿದು ಬೋರ್ವೆಲ್ಗಳಲ್ಲಿ ನೀರು ಬತ್ತಿ ಹೋಗುತ್ತದೆ. ಕೆರೆಯ ಮಣ್ಣನ್ನು ತೆಗೆಯಲು 10-15 ಅಡಿವರೆಗೆ ಇಟಾಚಿಗಳಿಂದ ತೋಡುತ್ತಿದ್ದಾರೆ. ಇದರಿಂದ ಅಂತರ್ಜಲ ಮಟ್ಟ ಕುಸಿಯುತ್ತದೆ ಎಂದು ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕರಿಬೇಕಾದ ಕಾರಣ ಏನು ಅಂದ್ರೆ ನಾವು 2 ತಿಂಗಳಿಂದ ಇದಕ್ಕೆ ಮಣ್ಣಿಗಾಗಿ ಹೋರಾಡ್ತಾ ಇದ್ದೀವಿ. ನಮ್ಮ ರೈತರುಗಳಲ್ಲಿ ನಾವು ಮಣ್ಣು ಕೊಡಲ್ಲ, ನಾವು ಬರ್ಗರಿ ಮಣ್ಣು ಕೊಡಲ್ಲ, ಯಾರಿಗೂ ಮಣ್ಣು ಕೊಡಲ್ಲ. ನಮ್ಮ ರೈತರ ಮಣ್ಣಿರಲಿ, ನಮಗೆ ನೀರು ಕೊಡ್ರಿ ಮೊದಲು, ನಮಗೆ ನೀರು ಕೊಡ್ರಿ ಮೊದಲು ಅಂತ ನಾವು ಮಣ್ಣು ನೀರಿಗಾಗಿ ಹೋರಾಡ್ತಾ ಇದ್ದೀವಿ. ಇವರು ಮಣ್ಣಿಗಾಗಿ ಹೋರಾಡ್ತಾವ್ರೆ. ಮಣ್ಣ ತುಂಬಕ್ಕೆ ಶಾಸಕರು ನಮ್ಗೆ ಅವತ್ತು ಹೇಳಿದ್ರು, ನಮ್ಮ ರೈತರ ಬಲವಾಗಿದ್ದೀನಿ, ನಾನು ಯಾರಿಗೂ ಮಣ್ಣು ಕೊಡಲ್ಲಪ್ಪ, ನಿಮಗೆ ನಾವು ಸಪೋರ್ಟ್ ಇದ್ದೀವಿ ಅಂತ ಹೇಳಿದ್ಮೇಲೆ ನಮ್ಮ ಶಾಸಕರು ಬಂದು ಒಂದ್ಸಲಿ ಕಿತ್ತಮ್ಮನ ಕೆರೆಗೆ ಈ ರೈತರ ಮುಂದೆ ಮಣ್ಣ ಯಾರು ಕೊಡಬೇಡ್ರಪ್ಪ, ನಾನು ನೀರು ತಂದು ಕೊಡ್ತೀನಿ, ನೀವೇನು ಮಣ್ಣಿಗೆ ಯಾರು ಇದು ಮಾಡಬೇಡ್ರಪ್ಪ, ಯಾರು ಹೋಗ್ಬೇಡ್ರಪ್ಪ ಅಂತ ಹೇಳಬೇಕು. ನಮ್ಮ ರೈತರು ಅವ್ರು ಗಾಡಿ ತತ್ತಾರೆ, ರಾತ್ರಿ ಹೊತ್ತು ಮಧ್ಯಾಹ್ನ ತತ್ತಾರೆ, ಸಾಯಂಕಾಲ ತತ್ತಾರೆ. ಕರೆಂಟು ದಿನಕ್ಕೆ 4 ಸಲ 1 ಗಂಟೆ ಕೊಡ್ತಾರೆ. ಎಲ್ಲ ಹೊಲದಲ್ಲೇ ಬೀಳ್ಸಿ ಸಾಯ್ತೀವಿ. ಯಾವ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಿಗೆ ಬರೀ ಹೊಲದಲ್ಲಿ ಇರ್ತೀವಿ. ನಾವು ಯಾವಾಗಲೂ ಬರೋಕ್ಕಾಗಲ್ಲ. ಇಲ್ಲಿ ಓಡ್ ಬಂದರೆ ಒಬ್ಬ ಇಬ್ಬರು ಬಂದರೆ ಆಮೇಲೆ ಗುಂಡಾಗಿರಿ ಕರ್ಸ್ತಾರಂತೆ. ಮಣ್ಣ ತುಂಬಕ್ಕೆ ಗೌರ್ಮೆಂಟ್ಗೆ ದುಡ್ಡು ಕಟ್ಟಿದ್ದು ಇತ್ಕೊಟ್ಟಿದ್ರೆ ಗುಂಡಾಗಿರಿ ಕರ್ಸಿ ರೈತರಿಗೆ ಓಡಿಸ್ತಾರ? ಕೊಲೆ ಕೊಡ್ಬೇಕಾ? ಇಲ್ಲ ಆಧಾರ ಡಿಕ್ಲೇರ್ ಮಾಡ್ರಿ. ಇಲ್ಲಪ್ಪ ನಾವು ರೈತರಿಗೆ ಓಡಿಸ್ಬಿಡ್ತೀವಿ, ನಾವು ಮಣ್ಣು ತುಂಬ್ತೀವಿ ಅಂತ. ನ್ಯಾಯ ರೀತಿ ಮಣ್ಣು ತುಂಬಬೇಕಾದ್ರೆ ನ್ಯಾಯ ರೀತಿ ಕೆರೆ ಬಂದು ನಮ್ಮ ರೈತರನ್ನೆಲ್ಲ ಕುಂತ್ಕೊಂಡು ಒಂದು ಮೀಟಿಂಗ್ ತಗೊಂಡು ರೈತರು ನಾವು ಕೊಡ್ತೀವಿ ಅಂದರೆ ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ ರೈತರಿಗೆ ಮಣ್ಣಿಲ್ಲ ಅಂತ ನನಗೆ ಜನ ಹೇಳ್ತಾರೆ, ಮಹಾರಾಜ್ ಶಿವಣ್ಣ ಏನ್ಕ ಬೆಳೆ ಬೆಳೆಸ್ಕೊಳಕ್ ಮಾಡ್ತಾನಂತೆ, ಆ ಬೆಳೆ ಬೆಳೆಸ್ಕೊಂತ. ನಾನು ಯಾವ ಬೆಳೆನ ಬೆಳೆಸ್ಕೋಬೇಕಲ್ಲ ಸರ್, ಸತ್ವಲೋಜಿ ಯಾವ ಬೆಳೆ ಬೆಳೆಸ್ಕೋಬೇಕಲ್ಲ. ಒಂದು ರಾತ್ರಿಗೆ ಕಮ್ಮಿ ಅಂದರೆ ಒಂದು 200-300 ಫೋನ್ ಮಾಡ್ತಾರೆ, ಸರ್ ಇವತ್ತು ಹಿಂಗಾಯ್ತು, ಇವತ್ತು ಅಲ್ಲಿ ಬತ್ತು JCB, ಇವತ್ತು ಇಲ್ಲಿ ಬತ್ತು ಅಂತ. ನಾವೂ ನಿದ್ದೆ ಮಾಡೋಂಗಿಲ್ಲ, ನಮ್ಮ ರೈತರು ನಿದ್ದೆ ಮಾಡೋಂಗಿಲ್ಲ. ಅಚಾನಕ್ ಇವ್ರು ಬಂದವ್ರೆ, ಅವ್ರವ್ರೆ JCB ತಂದವ್ರೆ, ಇಲ್ಲಿ ಯಾರೋ ಹುಡುಗರು ಕರ್ಕೊಂಬಂದವ್ರೆ, ಮಚ್ಚು ಲಾಂಗ್ ತಂದವ್ರಂತೆ, ಹುಡುಗರು ಹೊಡಿತೀವಿ ಅಂತ. ಇದು ದಾದಾಗಿರಿ ಮಾಡ್ತೀರಾ? ದಾದಾಗಿರಿ ಮಾಡಿ ಮಣ್ಣು ತುಂಬ್ತೀರಂದ್ರೆ ಇಲ್ಲ ಬಂದ್ರೆ ಇವತ್ತು ದಾದಾಗಿರಿ ಮಾಡಂಗಿದ್ರೆ ಇವತ್ತು ನಮ್ಮ ರೈತರು ಇದ್ದೀವಿ, ನಾವಿದ್ದೀವಿ, ಇವತ್ತು ಬಂದು ಮಾಡ್ರಿ, ನಾವು ಅತಿ ಜಯಿಸ್ಕೊತೀವಿ, ನಾವು ಸಹಾಯಕ್ಕೂ ರೆಡಿ. ಇಲ್ವಾ? ನೀವು ಮಣ್ಣ ಕೊಡಬೇಕಾದ್ರೆ ನಮ್ಮ ಇಡೀ ಕಿತ್ತಮಂಗಲ ಪಂಚಾಯತಿ ಜನದ ಜಮೀನೆಲ್ಲ ತಗೊಂಡ್ಬಿಡ್ರಿ, ಅವ್ರಿಗೆಲ್ಲ ಕಟ್ಕೊಬಿಡ್ರಿ. ಅವರು ಇದರಿಂದ ಊರು ಬಿಟ್ಟು ಹೊಂಟೋಲಿ. ಒಂದು ಯಾವ ಕಡೆ ಹೇಳೋ, ನಾವು ಇಂಡಿಯಾದ ಕರ್ನಾಟಕದ ಬಿಟ್ಟ ಕಡೆಗೆ ಇಲ್ಲೋ ತಮಿಳ್ನಾಡಿಗೋ, ಮಹಾರಾಷ್ಟ್ರಕ್ಕೋ, ಇಲ್ಲ ಗುಜರಾತ್ಗೋ, ಇಲ್ಲ ಗೋವಾ ಕಡೆಗೆ ಹೊಂಟೋಯ್ತೀವಿ. ನೀವೇ ಮಣ್ಣು ಮಾರ್ಕೊಳ್ರಿ. ಸಾರ್, ಕೊಟ್ಟಿರೋದು ಕೆರೆಯ ಮೊದಲು ಮಣ್ಣ ತುಂಬಕ್ಕೆಲ್ಲ ಕೊಟ್ಟಿರೋದು ರೈತರು. ಗೌರ್ಮೆಂಟ್ ಅವ್ರಿಗೆ ಏನು ಬರ್ಸ್ಕೊಂಡವ್ರು ಗೊತ್ತಾ ಕಾನೂನು? ಅಪ್ಪ ನಿಮಗೆ ನೀರ ಕೊಡ್ತೀವಿ, ನಿಮ್ಮ ಹೊಲಕ್ಕೆ ನೀರ ಕೊಡ್ತೀವಿ, ನಾವು ಈ ಜಮೀನ ಎಲ್ಲೂ ಉಪಯೋಗಿಸ ಅಂತ ಬರ್ಸ್ಕೊಂಡಿರೋದು. ಇವತ್ತು ನೀವು ಕೆರೆಗೆ ನೀರ ತುಂಬಿಸ್ತಲೆ ಪುಡುಗಲ್ ಬರ್ಗರ್ನವ್ರಿಗೆ ನಮ್ಮೂರ್ಗೆ ಹೋಗ್ಬಿಟ್ಟಿದ್ದೇನೋ ಇದು ಮಾಡಕ್ ಮಾಡಿದ್ದೀರಾ? ಇದಕ್ಕೆ ನ್ಯಾಯ ಇಲ್ವಂದ್ರಿ? ನ್ಯಾಯ ರೀತಿ ಏನಿಲ್ವಾ? ಆಮೇಲೆ ಇನ್ನೊಂದು ಆಯ್ತಪ್ಪ, ನಮ್ಮ ಶಾಸಕರು ನಮ್ಮ ರೈತರ ಪರವಾಗವ್ರೆ, ನಾನು ನಮ್ಮ ರೈತರ ಪರವಾಗಿದ್ದೀನಿ. ನಮ್ಮ ಶಾಸಕರಿಗೆ ಬಂದು ಯಾಕಿದ್ ಹೇಳ್ಬಾರ್ದು, ಅಧಿಕಾರಿಗೆ ಯಾಕೆ ಹೇಳ್ಬಾರ್ದು? ರೇ, ಆ ಕಿತ್ತಮಂಗಲ ಕೆರೆ ಮಣ್ಣ ತುಂಬಂಗಿಲ್ಲ ಕಣ್ರಿ, ರೈತರು ವಿರುದ್ಧ ಅದ ಕಣ್ರಿ ಅಂತ ಅವ್ರು ಹೇಳೋರೆ, ಹೇಳಿಕೆ ಕೊಟ್ಟವ್ರೆ. ಅವ್ರು ಓಪನ್ ಆಗಿ ಕೊಡ್ಬೇಕು ಜನ ಮುಂದೆ. ಅವ್ರು ಹೇಳೋರೆ ರೈತರ ಪರವಾಗಿದ್ದೀನಿ, ನಾನು ರೈತರಿಗೆ ಇದು ಮಾಡ್ತಾ ಇದ್ದಿದ್ದು ಹೇಳೋರೆ. ಆದ್ರೂ ಅವ್ರು ಬಂದು ಹೇಳ್ಬೇಕಲ್ವಾ? ಹೇಳ್ರಿ ನೀವೇ. ಅದು ಬಿಟ್ಬಿಟ್ಟು ಅವ್ರು ಯಾರು ಮಾಡ್ತಾ ಇರೋರು? ಶಾಸಕರ PA ನಮ್ಮ ನಾರಾಯಣ ಅಂತ ಅವರು KPC ಏನೋ ಇದಾಗವ್ರೆ, ಅವರೇ ತುಂಬ್ತಾ ಇರೋದು. ಆಮೇಲೆ ಇನ್ನೊಬ್ಬ ನಮ್ಮ ರಾಮೇಶ, ನಮ್ಮ JDS PA, ನಮ್ಮ JDS PA. ನಾವೇನೋ ಯಾವ್ದೋ ಪಕ್ಷದೇನಿಲ್ಲ, ಇಲ್ಲಿ ರೈತರ ಸಲುವಾಗಿ ಹೇಳ್ತಾ ಇರೋದು, ಪಕ್ಷಾತೀತ ಹೋರಾಟ. ನಾವು ರೈತರಿಗೆಲ್ಲ ಅವರೇ ಇಬ್ರು MLAಗಳು PAಗಳೇ ಬಂದು ಇಲ್ಲಿ ಮಣ್ಣು ತುಂಬಿ ಜನಕ್ಕೆ ದಾದಾಗಿರಿ ತೋರಿಸಿ ಗುಂಡಾಗಿರಿ ಕೇಳ್ತಾರ? ಸರ್, ಇವತ್ತು ತಿನ್ನಕ್ಕೆ ಇಟ್ಟಿಲ್ದವ್ರು ಕೇಳಲ್ಲ. ಆಮೇಲೆ ಅವ್ರವರು ಒಬ್ಬ ಸಿಪಾಯಿ ಇರಲಿ, ಒಬ್ಬ ಬಡವನಿಗೂ ಅವ್ನು ಹೆಂಡತಿ ಅವನಿಗೆ ಕೊಡೋ ಮನ ಕೊಟ್ಟೆ ಕೊಡ್ತಾಳೆ. ಅವನಿಗಿರೋ ಗೌರವ ಅವ್ನಿಗಿದ್ದೇ ಅದೇ. ನನ್ನ ಹತ್ರ ದುಡ್ಡು ಅದೇ, ನನ್ನ ಹತ್ರ ಅಂಬೋದ ದಾಡಿ ಏನು ಉಪಯೋಗ ಇಲ್ಲ ಅಲ್ವಾ ಸರ್?
ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಮೋದೂರು ಗಂಗಾಧರ್, ತರೀಕೆರೆ ಪ್ರಕಾಶ್, ಸಾವಿರಾರು ರೈತರುಗಳು ಪ್ರತಿಭಟನೆಯಲ್ಲಿ ಭಾಗಿಯಾದರು. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್, ಟೂಡಾ ಅಪ್ರೂವ್ಡ್, ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.